ವ್ಲಾಗ್ನ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ. ನಮ್ಮ ಮನೇಲಿದ್ದೀನಿ ಅಂದರೆ ನನ್ನ ತವರ ಮನೇಲಿದ್ದೀನಿ. ಸೊ ನಮ್ಮ ಮನೇನ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರ ಆಚೆ ಆ್ಯಕ್ಚುಲಿ ನಮ್ಮದು ಹೈವೇ ಇದೆ, ಹತ್ರನೇ ಇದೆ. ಅದು ನಾಯ್ಸ್ ಜಾಸ್ತಿನೇ ಕೇಳಿಸುತ್ತೆ ಅನಿಸುತ್ತೆ. ಬನ್ನಿ ಒಳಗೆ ಹೋಗೋಣ. ಫಸ್ಟು ಇಲ್ಲಿ ಏನಿದೆ ಅಂತ ತೋರಿಸ್ತೀನಿ. ತುಂಬ ನಾಯ್ಸ್ ಕೇಳಿಸ್ತಾ ಇತ್ತು, ನನ್ನ ವಾಯ್ಸ್ ಕರೆಕ್ಟಾಗಿ ಕೇಳಿಸ್ತಾ ಇರಲಿಲ್ಲ, ಅದಕ್ಕೆ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಇದು ನಮ್ಮ ಪುಟ್ಟ ಗೂಡು, ನಮ್ಮ ಮನೆ. ಸೊ ಈ ಕಡೆ ಬಂದುಬಿಟ್ಟು ಒಂದು ಸೆಡ್ ಹಾಕ್ಕೊಂಡಿದ್ದೀವಿ. ಇಲ್ಲಿ ಗಾಡಿಗಳು, ಅಪ್ಪನ ಗಾಡಿ ಮತ್ತು ಟ್ಯಾಕ್ಟರು ಆ ಥರ ನಿಲ್ಲಿಸ್ಕೊಳ್ಳೋದಕ್ಕೆ ಅಂತ ಆ ಥರ ಇಟ್ಕೊಂಡಿದ್ದೀವಿ. ಈ ಕಡೆ ಸ್ವಲ್ಪ ಗಿಡಗಳನ್ನ ಹಾಕ್ಕೊಂಡಿದ್ದೀನಿ, ಮತ್ತು ಒಳಗಡೆನೂ ಗಿಡಗಳು ಹಾಕಿದ್ದಾರೆ ಅಪ್ಪ. ನಮ್ಮ ಅಪ್ಪಾಜಿಗೂ ಅಷ್ಟೇ ನನ್ನ ಥರನೇ ಗಿಡಗಳಂದರೆ ತುಂಬ ಇಷ್ಟ. ಅದಕ್ಕೆ ಫಸ್ಟೆಲ್ಲ ಆ ಕಡೆ ಸೆಡ್ ಇತ್ತಲ್ಲ, ಅಲ್ಲಿ ತುಂಬ ಇತ್ತು, ಇವಾಗ ತೆಗೆದುಬಿಟ್ಟಿದ್ದಾರೆ. ಬಟ್ ಇಲ್ಲಿ ತುಂಬ ಇದೆ. ಒಳಗಡೆ ಬಂದರೆ ಇಲ್ಲಿ ಸ್ವಲ್ಪ ಗಿಡಗಳಿದೆ, ಓಕೆನಾ. ಮತ್ತು ಇಲ್ಲಿ ಇದೆಲ್ಲ ನಾನು ಹಾಕಿ, ಇದು ಗಿಡ ನಾನು ಹಾಕಿದ್ದು, ಇದೆಲ್ಲ ಅಪ್ಪ ಹಾಕಿರೋದು. ನಾನು ಹಾಕಿರೋದು ತುಂಬ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ. ಅದಾದಮೇಲೆ ಇಲ್ಲೊಂದು ಗಿಡ ಇಟ್ಟಿದ್ದೀವಿ. ಗಿಡದ ನೇಮೆಲ್ಲ ಕೇಳಬೇಡಿ, ಹಾಕಕ್ಕೆ ಮಾತ್ರ ಇಷ್ಟ, ಗಿಡಗಳನ್ನೇನು ನಿಜ ಗೊತ್ತಿರಲ್ಲ. ಮತ್ತು ಇದೊಂದಿದೆ, ಆ ಕಡೆನೂ ಇದೆ. ಇಲ್ಲಿ ಕಾಯಿಗಳು, ನಮ್ಮ ಕಾಯಿ ಬೆಳಿತೀವಿ ಅಲ್ಲ, ತೋಟ ಇದೆ ಅಲ್ವಾ, ಆ ಕಾಯಿನೆಲ್ಲ ತೊಗೊಬಂದು ಪಾಪ ಇಲ್ಲಿ ಹಾಕಿರ್ತಾರೆ. ಇಲ್ಲೊಂದು ಗಿಡ ಇದೆ, ಹೂವು ನೋಡಿ ಎಷ್ಟು ಚೆನ್ನಾಗಿದೆ, ಇದು ಥರ ಇದೆ. ಇಲ್ಲೊಂದು ಹಾಕಿದ್ದೀವಿ, ಇಷ್ಟೇ. ಇಲ್ಲೊಂದು ಪಾಟ್ ಇಟ್ಟಿದ್ದೀವಿ, ಓಕೆನಾ. ಇವಾಗ ಬನ್ನಿ ಒಳಗೋಗೋಣ ಅಂತ ಅಂದ್ಕೊಂಡ್ಬಂದೆ. ಅಷ್ಟರೊಳಗೆ ಅಮ್ಮ ಪೂಜೆ ಮಾಡೋಕ್ಕೆ ಅಂತ ಬಂದರು. ಅವ್ರು ಪೂಜೆ ಮಾಡ್ತಿದ್ರಲ್ವ, ಹಂಗಾಗಿ ಒಳಗೋಗಿ ಮಾಡೋದು ಬೇಡ ವೀಡಿಯೋನ ಅಂತ ಮೇಲೆ ಹೋಗೋಣ ಅಂದ್ಕೊಂಡು ಟೆರೆಸ್ನ ತೋರಿಸ್ತೀನಿ. ನಮ್ಮಮ್ಮ ಈವ್ನಿಂಗ್ ಪೂಜೆ ಮಾಡ್ತಿದ್ದಾರೆ. ಇವತ್ತು ಮಾರ್ನಿಂಗಿಂದ ಕೆಲಸ ನಾವು ಇದ್ದುಬಿಟ್ರಂತೂ, ನಾನು ಪಾಪು ಇದ್ದರೆ ಅಷ್ಟೇ ಮುಗ್ದೋಯ್ತು, ತುಂಬ ಕೆಲಸ. ಅದಕ್ಕೆ ನಮ್ಮಮ್ಮ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಮಾಡಿ 2014 ಮಾಡಿದ್ದು, ಇಲ್ಲಿಗೆ ಆಲ್ಮೋಸ್ಟ್ 12 years ಆಯಿತು. ಮನೆ ಕಟ್ಟಬೇಕಾದ್ರೆ ತುಂಬಾ ನಮ್ಮಪ್ಪ ಕಷ್ಟಪಟ್ಟಿದ್ದಾರೆ, ಅದು ನನಗೆ ಗೊತ್ತು ಏನೇನಾಯಿತು ಅಂತ. ಬಟ್ ಅದಾದಮೇಲೆ ಇರೋ ಖುಷಿ ಇದೆಯಲ್ಲ, ಮನೇಲಿ ಇರೋದು ನೆಮ್ಮದಿಯಾಗಿ ಎಲ್ಲದಕ್ಕೂ ಮೀರಿದ್ದದು. ಸೊ ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಪುಟ್ಟದಾಗಿರ್ಬೋದು, ಆದರೆ ಚೆನ್ನಾಗಿ ಇಟ್ಕೊಡೋದಕ್ಕೆ ಟ್ರೈ ಮಾಡ್ತೀವಿ ನಾವು. ಯಾವಾಗಲೂ ಕ್ಲೀನಾಗಿರಬೇಕು ಅಂತ, ಮೇಂಟೈನ್ ಮಾಡಬೇಕು ಅಂತ. ನಮ್ಮಮ್ಮನಷ್ಟೇ ನಮ್ಮಪ್ಪನಷ್ಟೇ ತುಂಬ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡೋದು. ಬನ್ನಿ ಹೇಗಿದೆ, ಹೇಗೆ ಇಟ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ಮನೇನ. ಬನ್ನಿ ಹಾಗೆ ಮೇಲೆ ತೋರಿಸ್ತೀನಿ, ಬನ್ನಿ ಹೇಗಿದೆ ಅಂತ. ಇಲ್ಲೊಂದು ಗಿಡ ಇಟ್ಟಿದ್ದೀವಿ, ನಮ್ಮ ಮನೆ ಟೆರೆಸ್ ಇಷ್ಟು ದೊಡ್ಡದಾಗಿರ್ತದೆ. ಒಂದು ಇಲ್ಲಿ ಕಾಯಿಗಳು ಹಾಕ್ಕೊಂಡಿದ್ದೀವಿ, ಕೊಬ್ಬರಿ ಮಾಡೋದಕ್ಕೆ ಅದು. ಮತ್ತು ಸಿಂಟ್ಯಾಕ್ಸ್ ಮೇಲೆ ಇಟ್ಟಿದ್ದೀವಿ, ಇಷ್ಟು ಇಲ್ಲ ಹಾಕಿ. ಮತ್ತು ಸೋಲಾರ್ ಆ ಕಡೆ ಇರೋದೆಲ್ಲ ನಮ್ಮ ಚಿಕ್ಕಪ್ಪ ಮನೆ, ಕಡೆ ಇರೋದು. ಇಲ್ಲಿಷ್ಟು ನಮ್ಮದು. ಬನ್ನಿ ಮನೆ ತೋರಿಸ್ತೀನಿ, ಕೆಳಗಡೆ ಹೋಗೋಣ ಇವಾಗ. ಇದು ಬಂದ್ಬಿಟ್ಟು ಎಂಟ್ರೆನ್ಸು. ಇದೆಲ್ಲ ಟೀಕುಡಲ್ಲೇ ಮಾಡಿರೋದು. ಇದು ಸಿಂಪಲಾಗಿ ಮಾಡ್ಕೊಟ್ಟಿದ್ದಾರೆ. ಇದನ್ನು ತುಂಬ ಚೆನ್ನಾಗಿದ್ದು ಕಳಿಸಿದ್ದು ಮಾಡಿದ್ದಾರೆ. ಇಲ್ಲಿ ಈ ಕಡೆ ತೋರಿಸ್ತಿಲ್ಲಲ್ಲ, ಈ ಕಡೆ ನಾನು ಹೇಳಿದಲ್ಲ ಸೆಡ್ ಇದೆ ಅಂತ, ಈ ಕಡೆ ಡೋರ್ ಇಟ್ಬಿಟ್ಟು ಈ ಕಡೆ ಇನ್ನೊಂದು ಆ ಕಡೆ ತೋರಿಸ್ತೀನಿ. ಹಿಂದೆ ಎಲ್ಲ ಹೋಗೋದು, ಬನ್ನಿ ಹೋಗುತ್ತೆ. ನಮ್ಮ ಅಪ್ಪಾಜಿ 2 ಮಿಷಿನ್ ಇಟ್ಕೊಂಡಿದ್ದಾರೆ. ಆವಾಗ ಹೊಲಿತಾ ಇದ್ರು, ಇವಾಗ ಕಮ್ಮಿ ಮಾಡಿದ್ದಾರೆ. ಬಟ್ ಅಪ್ಪಂದು ಹೊಲ್ಕೋತಾ ಇರ್ತಾರೆ, ಅಮ್ಮಂದು ಬ್ಲೌಸ್, ಸಿಂಪಲ್ ಬ್ಲೌಸ್ ಎಲ್ಲ ಹೊಲಿದ್ರೆ ಅಪ್ಪಾಜಿ ಹೊಲ್ಕೊಡ್ತಾ ಇರ್ತಾರೆ. ಇದು ಜಿಗ್ಜಾಗ್ದು, ಅದು ನಾರ್ಮಲ್ ಮಿಷನ್. ಹಾಗೆ ಇಲ್ಲಿ ಬಂದರೆ ಇಲ್ಲೊಂದು ರೂಮ್ ಇದೆ. ಇಲ್ಲಿ ಪಾಪ ಮಲ್ಕೊಂಡಿದ್ದೇನೆ, ಬೆಡ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಮಿರರ್ ಇದೆ, ನನ್ನ ಫೇವ್ರೆಟ್ ಮಿರರು. ಇಲ್ಲಿ ನಾನು ಬಂದ ತಕ್ಷಣ ಇಲ್ಲೆಲ್ಲ ಜೋಡಿಸ್ಕೊಬಿಡ್ತೀನಿ. ಒಂದು ವಾರ ಇರ್ತೀನಿ ಅಂದರೆ ಇಲ್ಲೆಲ್ಲ ಇಟ್ಕೊಂಡ್ಬಿಡ್ತೀನಿ. ಬನ್ನಿ ನೋಡ. ಇದು ಏನು ಗೊತ್ತಾ, ಈ ಜಗ್ಗಿ ಕೊಟ್ಟಿದ್ದು ಇದೆರಡು. ಫಸ್ಟ್ ಮದುವೆಗಿಂತ ಮುಂಚೆ ಬರ್ಡೇ ಇತ್ತಲ್ಲ, ಅವಾಗ ಇದು ಎಲ್ಲ ಅವರೇ ಕೊಟ್ಟಿದ್ದು ಅಷ್ಟೇ. ಈ ರೂಮು. ಆಮೇಲೆ ನಾವು ಫಸ್ಟ್ ಎಂಟ್ರೆನ್ಸಿಂದ ಬಂದಮೇಲೆ ನನಗೆ ದೊಡ್ಡ ಹಾಲ್ ಸಿಗುತ್ತೆ, ಅದರಿಂದ ಒಳಗೆ ಬರಬೇಕು. ಒಳಗೆ ಬಂದರೆ ಇಲ್ಲಿ ಒಂದು ಸೆಟ್ ಸೋಫಾ ಸೀಟ್ ಇದ್ದೀವಿ. 1 ಸೀಟು, ಇದೊಂದು 3 ಸೀಟ್ಸು ಇಲ್ಲಿಗೆ ಇಟ್ಟಿದ್ದೀವಿ. ಇದು ನನಗೆ HGS ಅಲ್ಲಿದ್ದಾಗ ನನ್ನ ಫ್ರೆಂಡ್ ಗಿಫ್ಟ್ ಕೊಟ್ಟಿದ್ದು. ಅದಾದಮೇಲೆ ಇಲ್ಲಿ ಒಂದಿಷ್ಟು ನಮ್ಮದು ಫೋಟೋಸು, ಒಳ್ಳೆ ಫೋಟೋಸು. ಬನ್ನಿ ತೋರಿಸ್ತೀನಿ ನಮ್ಮದು ಫೋಟೋಸು. ನಾನು ಎಲ್ಲ ಇದ್ದೀನಿ, ನನ್ನ ತಮ್ಮ ಎಲ್ಲ ಇರೋದು ತೋರಿಸ್ತೀನಿ. ಇದು ನನ್ನ ತಮ್ಮ ಡುಮ್ಮಕ್ಕಿರೋದು. ಇದು ಮತ್ತೆ ಮಗಳು, ಅದು ನಮ್ಮ ಗಾನು. ಮತ್ತು ವಿಡಿಯೋ ಮಾಡ್ತಿದ್ದಾಳಲ್ಲ ಅವಳು ಅವ್ರ ತಮ್ಮ. ಆ ಕಡೆ ಪುಟಾಣಿ ನಾನು, ಆ ಕಡೆ ನಮ್ಮ ತಮ್ಮ ಇನ್ನೊಬ್ಬ ಪ್ರಮೋದ, ಅದು ನಮ್ಮ ಅಕ್ಕ ಬಾವ. ಆಮೇಲೆ ಆ ಕಡೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ ಶುಭ ಮತ್ತು ನಾನು. ಅದು 2nd year ಫೋಟೋ. ಇಲ್ಲೆಲ್ಲ ಏನೇನೋ ಇಟ್ಟಿದ್ದೀವಿ, ಹಾಗೆ ತೋರಿಸೋದನ್ನ ಅಷ್ಟೇ. ಇಷ್ಟೆಲ್ಲ ಇಟ್ಟಿದ್ದೀವಿ. ನಮ್ಮ ಪಾಪು ಫೋಟೋ ಇದೆ ಮೇಲೆ. ಇಲ್ಲಿ ನಮ್ಮ ಪಾಪು ಇಲ್ಲಿ ನಮ್ಮ ಪಾಪು ಫೋಟೋ ಇದೆ.
ಆಮೇಲೆ ಇಲ್ಲಿ ರಾಧಾಕೃಷ್ಣ, ಇಲ್ಲೊಂದು ಗಣಪತಿದು, ಇಲ್ಲಿ ಕ್ಲಾಕ್, ಆಮೇಲೆ ಇಷ್ಟಿದೆ, ಹಿಂಗಿದೆ. ಆಮೇಲೆ ಆ ಕಡೆ ಸೋಫಾ ಆಯ್ತಲ್ವಾ, ಇಲ್ಲಿ ನಮ್ದು ಹಳೇದು ದಿವಾನ್ ಮೇಲೆ ನಾವು ಸೋಫಾ ಸೆಟ್ ಮಾಡ್ಕೊಂಡಿದ್ದೀವಿ. ಇಲ್ಲೂ ಅಷ್ಟೇ ಸೋಫಾ ಇಟ್ಟು ಅದ್ರ ಮುಂದೆ ಟೇಬಲ್ ಇಟ್ಟಿದ್ದೀವಿ, ಡೈನಿಂಗ್ ಟೇಬಲ್. ಇದು ಹಳೇದು, ಆ್ಯಕ್ಚುಲಿ ಅದು ಎಸೆಯಕ್ಕೆ ಮನಸ್ಸಿಲ್ಲ, ಹಳೇದಲ್ವಾ, ಸೊ ಹಂಗಾಗಿ ಅದನ್ನ ಹಂಗೆ ಇಟ್ಕೊಂಡಿದ್ದೀವಿ. ಇಲ್ಲೊಂದು ಹೊಸದು ಮಾಡಿಸಿರೋದು ಇದು ಡೈನಿಂಗ್ ಟೇಬಲ್. ಇಲ್ಲಿ ಬಂದರೆ ಟಿ ವಿ ಇಟ್ಟಿದ್ದೀವಿ, ಇಲ್ಲೊಂದಿಷ್ಟು ಫೋಟೋಸು, ಆಮೇಲೆ ಟೆಡ್ಡಿ ಬೇರು ಮತ್ತು ಈ ಥರ ವಾಲ್ಸ್ಗಳು ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಮದುವೆ ಫೋಟೋ ಹಾಕಿದ್ದೀವಿ ದೊಡ್ಡದು, ಫಸ್ಟ್ ಮಾಡಿಸಿದ್ದು ಮದುವೆ ಫೋಟೋ ನಾನು ಇದ್ದೇನೆ ನಮ್ಮ ಮನೆಗೆ ಅಂತ. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಜಗ್ಗಿ, ನಾನು ಇರೋದು. ಆಮೇಲೆ ಇಲ್ಲಿ 2 ಚೇರ್ ಇಟ್ಟಿದ್ದೀವಿ, ಚಾಪೆ ಹಾಕಿದ್ದೀವಿ. ಆಮೇಲೆ ಇಲ್ಲಿ ಇದನ್ನು ನಾನೇ ಅರೇಂಜ್ ಮಾಡ್ಕೊಂಡಿದ್ದು ಮದುವೆ ಪ್ರಿಪ್ರೇಷನ್ ಇದ್ದಾಗ. ಇದನ್ನು ನಾನೇ ಮೀಶೋಲ್ಲೆಲ್ಲ ತರಿಸಿ ಇದನ್ನ ಮಾಡಿದ್ದು. ಇಲ್ಲಿ ಒಂದು ಸಿಂಕ್ ಇದೆ, ಇದರ ಮಿರರ್ ಇದೆ, ನಾನು ಹಿಂಗೆ ನೋಡ್ಕೊತಾ ಇರ್ತೀನಿ. ಇದು ಬಂದುಬಿಟ್ಟು ನನ್ನ ಅಡುಗೆ ಮನೆ. ನಾನು ಫಸ್ಟೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ ವೀಡಿಯೋನ, ಬಟ್ ಅದು ಲಾಸ್ಟಿಗೆ ಮಾಡೋಣ ವೀಡಿಯೋನ ಅಂದ್ಕೊಂಡು ಮರ್ತೇ ಬಿಟ್ಟಿದ್ದೆ. ಅದಾದಮೇಲೆ ಹೋಗಿ ಸ್ಯಾರಿ ಎಲ್ಲ ಚೇಂಜ್ ಆದಮೇಲೆ ನೆನಪಾಯಿತು, ಅಯ್ಯೋ ವೀಡಿಯೋ ಮಾಡಿಲ್ವಾ ಅಂತ. ಅದಾದಮೇಲೆ ಇಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಇವಾಗ ಹಾಲಿಂದ ಆಯ್ತಲ್ವಾ, ಹಾಲಿಂದ ಹಿಂಗೆ ಪ್ಯಾಸೇಜ್ ಬಂದರೆ ಇಲ್ಲೊಂದು ರೂಮ್ ಇದೆ. ಚಿಲ್ಲಿ ಇದನ್ನ ಅಪ್ಪ ಅಮ್ಮ ಯೂಸ್ ಮಾಡ್ತಾರೆ. ಇಲ್ಲಿ ಬೆಡ್ಡು, ಹಳೆ ಬೀರ್ ಇಟ್ಕೊಂಡಿದ್ದೀವಿ. ಇದೊಂದು ಹೊಸ ಬೀರ್ ಇದೆ. ಆದ್ಮೇಲೆ ಇವತ್ತು ರೂಮ್ ಇದೆ ಅಲ್ವಾ, ಅದೇ ಎದುರುಗಡೆ ನಮ್ದು ಪೂಜೆ ರೂಮ್ ಇದೆ, ಬನ್ನಿ ತೋರಿಸ್ತೀನಿ. ಇದಕ್ಕೂ ಅಷ್ಟೇ ಅಲ್ಲಿ ಪ್ಯಾಸೇಜ್ ಇದೆ ಮೇಲೆ, ಅಲ್ಲಿ ಏನೇನೋ ಇಟ್ಕೊಂಡಿದ್ದೀವಿ. ಅದಾದ್ಮೇಲೆ ಇಲ್ಲಿ ಈ ಥರ ಡೋರ್ ಕೊಟ್ಟಿದ್ದಾರೆ 2 ಕಡೆ ಅಂತ. ಸೊ ಒಳಗೆ ಹೋಗೋಣ ಬನ್ನಿ. ಒಳಗೆ ಬಂದರೆ ನಮ್ಗೆ ಇಷ್ಟೇ ಪೂಜೆ ಮನೆ ಅನ್ನೋದು. ಇದನ್ನ ಹಳೇ ಕಾಲದ ಬೀರ್ ಆ್ಯಕ್ಚುಲಿ ನೋಡ್ಕೊಳ್ಳಿ, ನಾನು ಇದ್ರಲ್ಲಿ ಅರ್ಧ ಮುಚ್ಕೊಂಡ್ಬಿಡ್ತೀವಿ. ತುಂಬ ಹಳೆ ಕಾಲದ್ದು, ಒಂದು 50 ವರ್ಷ ಅಂದ್ಕೊಳ್ಳಿ ಇದಕ್ಕಾಗಿ, 50 ಜಾಸ್ತಿನೇ ಆಗಿದೆ. ತುಂಬ ಹಳೆ ಕಾಲದ ಬೀರದು, ತುಂಬ ಲಾಕ್ಗಳಿದೆ, ಅದು ತೆಗಿಯಕ್ಕೆ ನಮಗೆ ಬರೋಲ್ಲ. ಅದಾದಮೇಲೆ ನಮ್ದು ಅಮ್ಮ ಪುಟ್ಟದಾಗಿ ಪೂಜೆ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದಾರೆ. ನಾನು ಒಂದ್ಸರಿ ಪೂಜೆ ಮಾಡ್ಕೊಂಡ್ಬಿಡ್ತೀನಿ. ನನಗೆ ನಾನು ಕೇಳ್ಕೊಳ್ಳೋದು ಅಷ್ಟೇ ದೇವ್ರ ಹತ್ರ, ಯಾರೆಷ್ಟೇ ನಾನು ವೀಡಿಯೋಸ್ನ ನೋಡಲಿ, ನಾನು ಬಿಡ್ದಂಗೆ ವೀಡಿಯೋಸ್ನ ಮಾಡ್ತೀನಿ. ಎಷ್ಟು ಜನ ನನ್ನ ವೀಡಿಯೋಸ್ನ ನೋಡ್ತಾರೆ, ಬಟ್ ಲೈಕ್ಗಳು ಕೊಡ್ತಾ ಇಲ್ಲ, ಯಾಕೆಂತ ಗೊತ್ತಿಲ್ಲ. ಯಾರು ಅಲ್ಲ, ಅಕ್ಕಪಕ್ಕದವರೇ ಕೊಡಲ್ಲ, ನಮಗೆ ಗೊತ್ತಿದ್ದವರೇ ಲೈಕ್ಗಳು ಕೊಡಲ್ಲ ಅಷ್ಟೇ, ಅದಂತೂ ನಿಜ. ಇವಾಗ ಇಲ್ಲಿ ದೇವ್ರ ಮನೆ ಆಯಿತು, ಈ ಕಡೆ ಏನೋ ರೂಮ್ ಆಯಿತು. ಈಗ ನಮ್ಮದು ವಾಶ್ರೂಮ್ ತೋರಿಸ್ತೀವಿ ಬನ್ನಿ. ನೆಕ್ಸ್ಟ್ ವಾಶ್ರೂಮ್, ಲೈಟ್ ಇಲ್ಲಿ ನಮ್ಮದು ವಾಶ್ರೂಮು. ಎಲ್ಲರ ಮನೇಲಿ ಇದ್ದಂಗಿರುತ್ತೆ, ಇಷ್ಟೇ, ಬೇಗ ನೋಡ್ಕೊಂಬಿಡಿ. ಆಮೇಲೆ ನಾರ್ಮಲ್ಲು ಅಲ್ಲೊಂದು ಶವರ್ ಇದೆ, ಎಷ್ಟೇ ಟಬ್ ಇಟ್ಕೊಂಡಿದ್ದೀವಿ. ಇಲ್ಲಿ ಅದು ಇದು ಏನಾದ್ರು ಇಟ್ಕೊಳ್ಳೋದಕ್ಕೆ ಈ ಪ್ಯಾಸೇಜ್ ಇದೆ. ಇವಾಗ ಎಲ್ಲ ಮುಗಿತಲ್ಲ, ವಾಶ್ರೂಮ್ ಮುಗಿತಲ್ವಾ, ವಾಶ್ರೂಮ್ದು ಡೋರಿಂದ ಆಚೆ ಬಂದರೆ ಅಲ್ಲಿ ಪ್ಯಾಸೇಜು. ಇದಕ್ಕೆ ಫುಲ್ಲು ನಮ್ಮಪ್ಪ ಕಾಂಪೌಂಡ್ ಎತ್ಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾರ್ಮಲ್ ಬಟ್ಟೆಗಳು ಹಾಕ್ಕೊಟ್ಟಿದ್ದೀವಿ, ಅದೆಲ್ಲ ಏನು ಅಂತ ಕಾಲ್ ಮಾಡಿ. ಇಲ್ಲಿ ಗೀಝರ್ ಇದೆ, ನಾವು ಗೀಝರ್ ಯೂಸ್ ಮಾಡಿಲ್ಲ ಇವಾಗ, ಸೋಲಾರೇ ಒಲೆನೂ ಇದೆ. ಇಲ್ಲಿ ಟಬ್ ಇಟ್ಕೊಂಡಿದ್ದಾರೆ ನಮ್ಮಮ್ಮ ಬಟ್ಟೆ ಹಾಕೋಕ್ಕೆ. ಇಲ್ಲಿ ಅಷ್ಟು ಹಿಂಗೆ ಹೋಗಿ ಈ ಕಡೆ ಎಲ್ಲ ಬೇಡ. ಹಿಂದ ಆಚೆ ಬಂದರೆ, ಇವಾಗ ಆ ಕಡೆ ತೋರಿಸಿದ್ದೆ ಅಲ್ವಾ, ಆ ಕಡೆಯಿಂದ ಹಂಗೆ ಆಚೆ ಬಂದರೆ ಇಲ್ಲಿ ನಮ್ಮಮ್ಮ ಪಾತ್ರೆ ವಾಶ್ ಮಾಡೋಕ್ಕಂತ ಜಾಗ ಇಟ್ಕೊಂಡಿದ್ದಾರೆ. ಇಲ್ಲೊಂದು ವಾಶ್ರೂಮ್ ಇದೆ, 2ನೇ ವಾಶ್ರೂಮ್ ಇದು. ಇದು ಯಾರ್ಯಾರು ಗೆಸ್ಟ್ಗಳು ಬಂದರೆ ಯೂಸ್ ಮಾಡ್ಕೊಳಕ್ಕಾಗುತ್ತೆ ಅಂತ ಆಚೆ ಮಾಡಿದ್ದೀವಿ. ಇದು ನಮ್ಮ ಅಜ್ಜಿದು ರೂಮು, ಅವ್ರು ಇಲ್ಲಿ ಮಲ್ಕೊತಾರೆ. ಸೊ ಬನ್ನಿ, ಅಲ್ಲಿಂದ ಹಾಗೆ ಬಂದರೆ ಸ್ವಲ್ಪ ಕತ್ಲೆ ಇದೆ. ಆ್ಯಕ್ಚುಲಿ ಬೆಳಕಿದೆ, ಬಟ್ ಅದು ಈ ಕತ್ಲೆನೇ. 2 ಕಡೆ ಮನೆ ಕ್ಲೋಸ್ ಆಗಿದೆ. ಎಲ್ರಿಗೂ ಅವ್ರವ್ರ ಮನೆ ಅರಮನೆನೇ, ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ. ನನಗಂತೂ ನಮ್ಮ ಮನೇಲಿ ತುಂಬಾ ನೆನಪುಗಳಿದೆ. ನಾನು ಇವತ್ತು ಮದುವೆಯಾಗಿ ಹೋಗಿರ್ಬೋದು, ಬಟ್ ಈ ಮನೆ ನೆನಪುಗಳು ನಾನು ಯಾವತ್ತೂ ತೆಗ್ದಾಕೋದಕ್ಕೆ ಆಗೋದೇ ಇಲ್ಲ. ಅಷ್ಟು ನೆನಪುಗಳಿದೆ ನನಗೆ ಈ ಮನೇಲಿ. ಮತ್ತು ಈ ಮನೇಲಿ ನಾನು ಕಷ್ಟ ಎಲ್ಲದನ್ನು ನೋಡಿದ್ದೀನಿ, ಸುಖನೂ ನೋಡಿದ್ದೀನಿ, ಎಲ್ಲ ಥರನೂ ನೋಡ್ಬಿಟ್ಟಿದ್ದೀನಿ. ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಈ ಮನೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗಿತ್ತು ಅಂತ ಗೊತ್ತು ನನಗೆ. ಸೊ ಎಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ಹೋಗ್ಬಿಟ್ಟು ಬರ್ತೀನಿ. ನಿಮ್ಮ ಮನೆ ಮಗಳು ಮೇಘನಾ.